ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೋನಾ ವ್ಲಾಗ್. ಈ ವ್ಲಾಗಲ್ಲಿ ನಾನು ನನ್ನ ಕಿಚನಲ್ಲಿ ಇದ್ದಂಥ ಕೆಲವೊಂದು ನಾನ್ ಸ್ಟಿಕ್ ಐಟಮ್ಸ್ನ ರೀಪ್ಲೇಸ್ ಮಾಡಿ ಕೆಲವೊಂದು ಸ್ಟೀಲ್ ಐಟಮ್ಸ್ನ ತರಿಸ್ಕೊಂಡಿದ್ದೀನಿ. ಹಾಗೆಯೇ ನನ್ನ ಕಿಚನ್ ಒಂದು ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಆರ್ಗನೈಸಿಂಗ್ ಐಟಮ್ಸ್ನ ಕೂಡ ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೀನಿ. ಮೊದಲಿಗೆ ನಾನು ಇಲ್ಲೊಂದು ಫ್ರೈಯಿಂಗ್ ಪ್ಯಾನ್ನ ತೋರಿಸ್ತಾ ಇದ್ದೀನಿ. ಇದು ಟ್ರಿಪಲ್ ಲೇಯರ್ ಇದೆ, ಸೊ ಇದರಲ್ಲಿ ಏನೇ ಅಡುಗೆ ಮಾಡಿದ್ರೂ ಸೀದೋದಿಲ್ಲ. ನೆಕ್ಸ್ಟ್ ಐಟಮ್ ಬಂದು ನಾನು ಒಂದು 2 ಲೀಟರ್ಸ್ ಕುಕ್ಕರ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಈ ಕುಕ್ಕರ್ ಅಂತೂ ನೋಡಲಿಕ್ಕೆ ತುಂಬ ಕ್ಯೂಟ್ ಆಗಿದೆ. ನಾವು ಮನೇಲಿ ಇಬ್ಬರೇ ಇರೋದ್ರಿಂದ ಈ ಕುಕ್ಕರ್ ನಮಗೆ ಸರಿ ಹೋಗುತ್ತೆ. ಪ್ರೆಸ್ಟೀಜಲ್ಲಿ ನಮ್ಮ ಹತ್ರ ಇರುವಂಥ ಹಳೆ ನಾನ್ ಸ್ಟಿಕ್ ಐಟಮ್ಸ್ನ ಕೊಟ್ಬಿಟ್ಟು ಹೊಸ ಸ್ಟೀಲ್ ಐಟಮ್ಸ್ನ ಪರ್ಚೇಸ್ ಮಾಡ್ಕೊಳ್ಬೋದು. ಪ್ರತಿಯೊಂದು ನಾನ್ ಸ್ಟಿಕ್ ಐಟಮ್ ಮೇಲೂ ಒಂದು 250ರಿಂದ 300 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ನೆಕ್ಸ್ಟ್ ಐಟಮ್ ಬಂದು ನಾನೊಂದು ದೊಡ್ಡ ಸೈಜ್ ಬಾಣಲಿನ ತೊಗೊಂಡಿದ್ದೀನಿ. ಇದು ಮನೆಗೆ ಯಾರಾದರೂ ಬಂದರೆ ಬೇಕಾಗತ್ತೆ ಅಂತ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದೂ ಅಷ್ಟೇ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಕಿಚನ್ನ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಒಂದು ಸೈಡ್ ಸ್ಟ್ಯಾಂಡ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದು ಅಮೆಝಾನಿಂದ ಆರ್ಡರ್ ಮಾಡಿರೋದು. ಇದು ಕ್ವಾಲಿಟಿ ಏನೋ ತುಂಬ ಚೆನ್ನಾಗಿದೆ, ಬಟ್ ಸೈಜಲ್ಲಿ ನನಗೊಂದು ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು. ಬಟ್ ಆದರೂ ಈ ಐಟಮ್ ಮೇಲೆ ರಿಟರ್ನ್ ಇಲ್ಲ, ಬರೀ ರೀಪ್ಲೇಸ್ಮೆಂಟ್ ಇರೋದ್ರಿಂದ ನಾನು ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಒಂದು ಸ್ಟೀಲ್ ಚಾಪಿಂಗ್ ಬೋರ್ಡ್ನ ತರಿಸ್ಕೊಂಡಿದ್ದೀನಿ. ಇದೂ ಅಮೆಝಾನಿಂದಾನೆ. ನನ್ನ ಹತ್ರ ಇದ್ದಂಥ ವುಡನ್ ಬೋರ್ಡು ಒಂದು ಸ್ವಲ್ಪ ಸೀಳಿದೆ ಮತ್ತು ಒಂದು ಸ್ವಲ್ಪ ಪಾಚಿ ಕಡ್ದಂಗೆ ಆಗಿದೆ. ಅದಕ್ಕೆ ನಾನು ಈ ಸತಿ ವುಡನ್ ಬೇಡ ಅಂತ ಹೇಳಿಬಿಟ್ಟು ಸ್ಟೀಲ್ ಐಟಮ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಪಾತ್ರೆ ಜೋಡಿಸೋದಕ್ಕೋಸ್ಕರ ಒಂದು ಸ್ಟ್ಯಾಂಡ್ ಬೇಕಿತ್ತು. ಸೊ ನಂದು ಸೆಮಿ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಪಾತ್ರೆ ಸರಿಯಾಗಿ ಜೋಡಿಸ್ಕೊಳಕ್ಕಾಗಿರಲಿಲ್ಲ. ಅದಕ್ಕೆ ನಾನು ಈ ಪಾತ್ರೆ ಜೋಡಿಸೋದಕ್ಕೆ ಪಾತ್ರೆ ಸ್ಟ್ಯಾಂಡ್ನ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಅಮೆಝಾನಿಂದಾನೇ ಆರ್ಡ್ರ್ ಮಾಡಿರೋದು. ಈ ಸ್ಟೀಲ್ ಸ್ಟ್ಯಾಂಡು ಕ್ಲೀನಾಗಿ ಜೋಡಿಸಿದ್ದಾದ್ಮೇಲೆ ಈ ಥರ ಕಾಣಿಸ್ತಿದೆ. ಕ್ವಾಲಿಟಿ ಅಂತೂ ನನಗೆ ಓಕೆ ಅನ್ನಿಸ್ತು. ಸೊ ಇದೆಲ್ಲ ನನ್ನ ಕಿಚನ್ಗೆ ನಾನು ತೊಗೊಂಡಿರುವಂಥ ಸ್ಟೀಲ್ ಐಟಮ್ಸ್. ಕೆಲವೊಂದು ಪ್ರೆಸ್ಟೀಜ್ ಅಂಗಡಿಗೆ ಹೋಗಿ ತೊಗೊಂಬಂದಿರೋದು, ಕೆಲವೊಂದು ನಾನು ಅಮೆಝಾನಿಂದ ಆರ್ಡರ್ ಮಾಡ್ಕೊಂಡಿರೋದು. ನನ್ನ ಕಿಚನ್ ನೋಡಲಿಕ್ಕೆ ಒಂದು ಸ್ವಲ್ಪ ಮೆಸ್ಸಿಯಾಗಿ ಈ ಥರ ಇತ್ತು. ಸೊ ಅದರಿಂದ ನಾನೇನು ಮಾಡಿದೆ, ಹೊಸ ಸ್ಟ್ಯಾಂಡ್ ತೊಗೊಂಡು ಕ್ಲೀನಾಗಿ ಆರ್ಗನೈಸ್ ಮಾಡಿ ಜೋಡಿಸ್ಕೊಂಡಿದ್ದೀನಿ. ಈಗಂತೂ ಕಿಚನ್ ನೋಡಲಿಕ್ಕೆ ತುಂಬ ಚೆನ್ನಾಗಿನೂ ಕಾಣಿಸ್ತಾ ಇದೆ ಮತ್ತು ನಂಗೊಂದು ಸ್ವಲ್ಪ ಸ್ಪೇಸ್ ಸಿಗ್ದಂಗೂ ಅನ್ನಿಸ್ತಿದೆ. ಪ್ರತಿ ಸಲ ಸಾಮಾನು ತೊಗೋಬೇಕಾದ್ರೆ ಬಗ್ಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲದೆ ಆಗಿದೆ. ಈಗ ನೋಡಿ, ಕೆಲವೊಂದು ಐಟಮ್ಸ್ನ ಮಾತ್ರ ನಾನು ಕಬೋರ್ಡಲ್ಲಿ ಇಟ್ಕೊಂಡು ಮಿಕ್ಕಿದ್ದೆಲ್ಲ ನಾನು ಸ್ಟ್ಯಾಂಡ್ಗೆ ಹಾಕಿ ಜೋಡಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.